ದಶಮಾಂಶ ಸಂಖ್ಯೆಗಳ ಸಂಕಲನ ಲೆಕ್ಕಗಳು ಅಂದರೆ ಎಡಿಷನ್ ಆಫ್ ಡೆಸಿಮಲ್ ನಂಬರ್ಸ್. ಮೊದಲೇ ಲೆಕ್ಕ ನೋಡಿ, 5.34 ಕೂಡಿಸು 2.43 ಅಂತಿದೆ. ಈಗ ಇಲ್ಲಿ ನೋಡಿ, ಬಿಂದು ಆದಮೇಲೆ 2 ಸಂಖ್ಯೆ ಇದೆ, ಇಲ್ಲಿ ಕೂಡ ಬಿಂದು ಆದಮೇಲೆ 2 ಸಂಖ್ಯೆ ಇದೆ. ಇದನ್ನು ಸುಲಭವಾಗಿ ಬರ್ಕೊಳ್ಬೋದು ನೋಡಿ. 5.34 ಅದರ ಕೆಳಗೆ ಏನು ಬರ್ಕೊಳ್ಬೇಕು, 2.43 ಅನ್ನು ಕೂಡಿಸಬೇಕು ಅಂತ ಹೇಳ್ತಿದ್ದಾರೆ. 2 5ರ ಕೆಳಗೆ 2 ಬರ್ದೇನೆ, ಬಿಂದು 4 3. ಈ ಬಿಂದು ಸರಿಯಾಗಿ ಹೊಂದಿಸಿ ಬರೆದಿರಬೇಕು ಎಲ್ಲ ಲೆಕ್ಕಗಳಲ್ಲಿ. ಕೂಡಿಸು 4 ಕೂಡಿಸು 3 7, 3 ಕೂಡಿಸು 4 7. ಇಲ್ಲೇನಿದೆ, ಬಿಂದು ಇದೆ, ಆ ಬಿಂದುನ ಹಾಕ್ಕೊಳ್ತಿದ್ದೇನೆ. 5 ಕೂಡಿಸು 2 ಎಷ್ಟಾಯಿತು, 7. ಉತ್ತರ ಎಷ್ಟು, 7.77. ಮುಂದಿನ ಲೆಕ್ಕ 14.6 ಕೂಡಿಸು 3.2 8. ಮೊದಲಿಗೆ 14.6 ಬರ್ಕೊಳ್ತಿದ್ದೇನೆ. ಇಲ್ಲಿ ಬಿಂದು ಆದಮೇಲೆ 1 ಸಂಖ್ಯೆ ಇದೆ, ಇಲ್ಲಿ ಬಿಂದು ಆದಮೇಲೆ 2 ಸಂಖ್ಯೆ ಇದೆ. ಇದನ್ನ ಯಾವ ಥರ ಬರ್ಕೊಳ್ಳಿ, ಇಲ್ಲಿ ಈ ಬಿಂದು ಏನು ಸರಿಯಾಗಿ ಹೊಂದಿಸಿ ಬರಿಬೇಕು. ಅಂದರೆ ಬಿಂದುವಿನ ಕೆಳಗೆ ಬಿಂದುವೇ ಬಂದಿರಬೇಕು. ಆಗ 4ರ ಕೆಳಗೆ 3 ಬರೆದಾಗ ನೋಡಿ, ಬಿಂದು ಬರ್ತದೆ ನೋಡಿ, ಈ ಬಿಂದು 3.2 8. ಇಲ್ಲಿ ಏನಿಲ್ಲ ಅಂದರೆ ಏನಿದೆ ಅಂತ ಅರ್ಥ, 0 ಅಂತ ಅರ್ಥ. ಕೂಡಿಸು 0 ಕೂಡಿಸು 8 8, 6 ಕೂಡಿಸು 2 8. ಇಲ್ಲೇನಿದೆ, ಬಿಂದು. 4 ಕೂಡಿಸು 3 7, ಏನಿದೆ 1. ಉತ್ತರ ಎಷ್ಟು, 17.88. ಮುಂದಿನ ಲೆಕ್ಕ 45 ಕೂಡಿಸು 7.82. ಮೊದಲಿಗೆ 45 ಬರ್ಕೊಳ್ಳಿ. ಈಗ ಹೇಗೆ ಬರ್ಕೊಳ್ತೀರಾ, ಇಂಪಾರ್ಟೆಂಟ್. ಇಲ್ಲಿ ಬಿಂದು ಅಂದರೆ ಎಲ್ಲಿದೆ ಅಂತ ಅರ್ಥ, ಈಗ ಇಲ್ಲಿದೆ ಅಂತ ಅರ್ಥ. ಬಿಂದು ಇಲ್ಲಿ ಬಿಂದು ಆದಮೇಲೆ 2 ಸಂಖ್ಯೆ ಇದೆ. ಇಲ್ಲಿ 45ರಲ್ಲಿ ಬಿಂದು ಎಲ್ಲಿದೆ ಅಂತ ಅರ್ಥ, ಇಲ್ಲಿ ಕೊನೆಯಲ್ಲಿದೆ ಅಂತ ಅರ್ಥ. ಅಂದರೆ ಬಿಂದು ಆದಮೇಲೆ ಏನಿದೆ, ಏನಿಲ್ಲ, ಇಲ್ಲಿ ಈ ಕಡೆ ಏನಿಲ್ಲ ಅಂದರೆ 0 ಇದೆ ಅಂತ ಅರ್ಥ. ಇದನ್ನು ಹೇಗೆ ಓದ್ಬೋದು, 45 ಅಂತ ಓದ್ಬೋದು. ಅದಕ್ಕೆ ಅವರು ಇಲ್ಲಿ 45 ಅಂತ ಬರೆದಿದ್ದಾರೆ. ಈಗ 7ಅನ್ನು ಎಲ್ಲಿ ಬರಿತೀರಾ, 5ರ ಕೆಳಗೆ ಬರಿತೀರಿ. ಈ ಬಿಂದು ಇಲ್ಲಿ, ಈ ಬಿಂದು ಸರಿಯಾಗಿ, ಈಗ ನೋಡಿ, ಈ ಬಿಂದು ಕರೆಕ್ಟ್ ಆಯಿತಾ, ಸರಿಯಾಗಿ ಒಂದೇ ಲೆವೆಲಲ್ಲಿ ಬಂದಿರಬೇಕು. 8 2 ಕೂಡಿಸು 0 ಕೂಡಿಸು 2 2, 0 ಕೂಡಿಸು 8 8. ಇಲ್ಲಿ ಬಿಂದು ಇದೆಯಾ, ಬಿಂದು. 5 ಕೂಡಿಸು 7 ಎಷ್ಟಾಯಿತು, 12. 12ರಲ್ಲಿ 2 ಬರ್ಕೊಂಡಿದ್ದೇನೆ. ಒಂದೇನಾಗ್ತದೆ, ಮುಂದಿನ ಸಂಖ್ಯೆಯ ಮೇಲೆ ಕ್ಯಾರಿ. 1 ಕೂಡಿಸು 4 5. ಉತ್ತರ ಎಷ್ಟು, 52.82. ಮುಂದಿನ ಲೆಕ್ಕ 8.75 ಕೂಡಿಸು 6.59 ಇದೆ. ಅದರ ಕೆಳಗೆ ಬರ್ಕೊಳ್ಳಿ. 8ರ ಕೆಳಗೆ 6.59 ಕೂಡಿಸಿ. ಈ ಬಿಂದು ಸರಿಯಾಗಿ ಎಲ್ಲ ಲೆಕ್ಕಗಳಲ್ಲಿ ಬಿಂದು ಕರೆಕ್ಟಾಗಿ ಹೊಂದಿಸಿ ಇರಬೇಕು, ಒಂದೇ ಲೆವೆಲಲ್ಲಿ. 9 ಕೂಡಿಸು 5 14. 14ರಲ್ಲಿ 4 ಬರೆದಿದ್ದೇನೆ, 1 ಇಲ್ಲಿ ಕ್ಯಾರಿ. 1 ಕೂಡಿಸು 7 8. 8 ಕೂಡಿಸು 5 13. 13ರಲ್ಲಿ 3 ಬರ್ಕೊಂಡಿದ್ದೇನೆ, 1 ಕ್ಯಾರಿ. ಇಲ್ಲೇನಿದೆ, ಬಿಂದು ಇದೆಯಲ್ಲ, ಬಿಂದು ಬರ್ಕೊಂಡಿದ್ದೇನೆ. 1 ಕೂಡಿಸು 8 9. 9 ಕೂಡಿಸು 6 15. ಉತ್ತರ ಎಷ್ಟು, 15.34.